ನಾನು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ನೀವು ಮಾಡಿದಂತ ಹಿಂದೂಗಳ ಕೊಲೆ ಏನಿದೆಯಲ್ಲ, ಕೊಲೆಗಳ ಸಾವಿರಾರು ಲಕ್ಷಾಂತರ ಮಾಡಿದಂತ ಕೊಲೆಗೆ ನಾವು ತಿರುಗಿ ಬಿದ್ರೆ ಈ ದೇಶದಲ್ಲಿ ಒಬ್ಬ ಮುಸ್ಲಿಂ ಕೂಡ ಇರಬಾರ್ದು. ಸೊ ಆ ರೀತಿಯ ಮಾನಸಿಕತೆ ಕೊಲೆ ಉತ್ತರ ಅಲ್ಲ. ಸೊ ನಾನು ಹೇಳೋದು, ನ್ಯಾಯಕ್ಕೆ ನ್ಯಾಯಾಲಯ ಇದೆ, ಇವತ್ತು ಪೊಲೀಸ್ ಸ್ಟೇಷನ್ ಇದೆ, ಸಂವಿಧಾನಬದ್ಧವಾದಂತ ಹೋರಾಟ ಮಾಡುವಂತ ಅವಕಾಶವನ್ನ ಈ ದೇಶದಲ್ಲಿ ಕೊಟ್ಟಿದ್ದಾರೆ. ಸೊ ಆ ಕೂಡಲೇ ಮುಸ್ಲಿಂ ಮುಖಂಡರು, ಮುಲ್ಲಾ ಮೌಲ್ವಿಗಳು, ನಿಮಗೇನಾದ್ರೂ ಶಾಂತಿ, ನಿಮಗೇನಾದ್ರೂ ಈ ದೇಶದಲ್ಲಿ ಸೌಹಾರ್ದ ಬೇಕು ಅಂತಂದ್ರೆ ಕೂಡಲೇ ನಿಮ್ಮ ಈ SDPI PFI ಅಥವಾ ಇನ್ನಿತರೆ ಯುವಕರನ್ನ ಹದ್ದು ಬಸ್ನಲ್ಲಿ ಇಡ್ಲಿಲ್ಲ ಅಂತಂದ್ರೆ ಹಿಂದೂ ಸಮಾಜ ತಿರುಗಿ ಬೀಳಬೇಕಾಗತ್ತೆ. ಸೊ ಅವಾಗ ಸೌಹಾರ್ದ, ಅವಾಗ ಶಾಂತಿ ನೆಲೆಸತ್ತೆ ಅಂತನ್ನುವಂತಹದ್ದು ಈ ಸಂದರ್ಭಗಳಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಅರಿವು ಆಗ್ತಾ ಇದೆ. ಸೊ ಸ್ವಯಂ ರಕ್ಷಣೆನೇ ಹಿಂದೂ ಸಮಾಜ ಸಿದ್ಧ ಆಗಬೇಕು. ಸ್ವಯಂ ರಕ್ಷಣೆ ಮಾಡಿಕೊಂಡನೇ ಇದಕ್ಕೆ ಪ್ರತಿಕಾರವನ್ನು ಕೊಡುವಂತ ಮಾನಸಿಕತೆ ಆಗದೇ ಇದ್ರೆ ಸರ್ಕಾರ, ಬಿಜೆಪಿ, ಕಾನೂನು ಏನೂ ಮಾಡಕ್ಕಾಗುವುದಿಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ